ರಾಮನಾಗುವ ತನಕ ದೊರೆಯದನ್ನ ಮುಕ್ತಿ ನಾವು ಪಡ್ಕೊಳಕ್ ಬಂದದ್ದ ಮೂಲ ಮುಕ್ತಿ ಸ್ವರೂಪಕ್ಕ. ಬಾಲ್ಯದಲ್ಲಿ ಭಕ್ತಿ ಮಾಡಬೇಕು, ಯೌವನದಲ್ಲಿ ಜ್ಞಾನಕ್ಕೆ ಬರಬೇಕು, ಮುಪ್ಪಿನಲ್ಲಿ ಮೋಕ್ಷವನ್ನು ಪಡೆಯುವಂತ ತಾಕತ್ತು ಪಡ್ಕೊಳಕ್ ಇದು ಮಾನವ ಜನ್ಮ ಹುಟ್ಟಿ ಬಂದತಿ. ನಾವು ತಿಳ್ಕೊಂಡಿವಿ 4 ಮನಿ ಕಟ್ಟಬೇಕು, 8 ಎಕರೆ ಹೊಲ ಬೆಳೆಸಬೇಕು, 8 ಮಕ್ಕಳ ಮಾಡ್ಕೊಂಡು ಕಮ್ಮನ ಇದು ನಾವು ಕಡೆಕಾಯಿ ಹೋಗ್ಬೇಕಂತ ನಾವು ಬಂದಿವಿ. ಕರೆ ಎಷ್ಟು ಚಲಾನಿ ಎಷ್ಟು ಮಾಡಿದ್ರು ನಿನಗೇನು ಮುಕ್ತಿ ಸಿಗುದಿಲ್ಲ. ಇದನ್ನ ಮರ್ತು ಬಿಡು. ಮುಕ್ತಿ ಅನ್ನುವಂಥದ ಹೆಂಗೈತಿ ಅಂತ ಕೇಳಿದ್ರೆ 3 ಅವಸ್ಥೆಯಲ್ಲಿ 3 ವಸ್ತುಗಳನ್ನು ಗೆದ್ದಾಗ ಮಾತ್ರ ಮುಕ್ತಿ ಸಿಗ್ತದೆ, ಅನ್ಕತಕ ಸಿಗುದಿಲ್ಲ. ಬಾಲ್ಯದಲ್ಲಿ ಭಕ್ತಿ ಆಗಬೇಕು, ಯೌವನದಲ್ಲಿ ಜ್ಞಾನ ಗಳಿಸಬೇಕು, ಮುಪ್ಪಿನಲ್ಲಿ ಮೋಕ್ಷವನ್ನು ಯಾವಾಗ ನಾವು ಪಡಿತೀವಲ್ಲ ಅದಕ್ಕೆ ಕಾರಣ ಆಗ್ಬೇಕಾದಂತ ಗುರುವಿನ ಮೂಲ ಕಾರಣ. ಅಂತ ಗುರುವಿನ ಕಾರಣ ನಾವು ಬಿಟ್ರೆ ಯಾವ ಕಾಲಕ್ಕೂ ಮುಕ್ತಿ ಸಿಗುದಿಲ್ಲ, ಮುಕ್ತಿ ಆಗುದಿಲ್ಲ. ಯಾಕಂದ್ರ ಇಬ್ಬರ ಹೆಣ್ಮಕ್ಳ ಜೀವನ ಮಾಡ್ತಿದ್ರು, ಬಹಳ ಪ್ರೀತಿಯಿಂದ ಜೀವನ ಮಾಡೋ ಸಮಯದೊಳಗ ಇಬ್ಬರಿಗೆ ಅಕ್ಕ ತಂಗಿಯರಿಗೆ ಒಂದೊಂದು ಗಂಡು ಮಕ್ಕಳು ಇರುವಾಗ ಒಬ್ಬ ತಾಯಿ ಏನ್ ಮಾಡ್ತಿದ್ಲು, ಮಗ ದುಡಿದು ತಂದು ಕೊಟ್ಟದ್ದು ಪಗಾರಗಳನ್ನ ತಾನೆಲ್ಲ ಹೊಟ್ಟೆ ಉಪಜೀವನಕ್ಕೆ ಹಾಗೆ ಮಾಡಿ ಸಂತಿಪೇಟೆ ಮಾಡಿ ಚಂದಂಗಿ ಮಗನ ಜೋಪಾನ ಮಾಡಿ ಮದುವೆ ಮಾಡಕ್ ಸಾಧ್ಯ ಆದ್ಲು. ಇನ್ನೊಬ್ಬಕ್ಕೆ ತಂಗಿ ಏನ್ ಮಾಡಿದ್ಲು, ಮಗ ಕೊಟ್ಟದ್ದ ದುಡ್ಡಿನೊಳಗ ತನ್ನ ಸಂಸಾರಕ್ಕೆ ಎಷ್ಟು ಬೇಕು ಕೊಟ್ಟ ಉಳಿದದ್ದನ್ನ ಗುರು ಮಂದಿರಕ್ಕ ಎಲ್ಲಿ ಪುಣ್ಯ ಕೆಲ್ಸಕ್ಕ ಸಲ್ಲಿಸ್ತಾ ಜೀವನ ಮಾಡ್ತಿದ್ಲು. ಅವಾಗ ಅಕ್ಕನ ಮಗನ ಮದುವೆ ಆಯ್ತು, ತಂಗಿ ಮಗನ ಮದುವೆ ಆಯ್ತು. ಈ ಹುಡುಗ ದೊಡ್ಡವಾಗಿದ್ದ ಕೇಳಿದ, ಯವ ಮತ್ತ ಅವರು ದೊಡ್ಡವರು ಅವ್ರ ಮಗನ ಮದುವೆ ಮಾಡ್ರು, ಮತ್ ನೀ ನನ್ನ ಮದುವೆ ಯಾವಾಗ ಮಾಡ್ತಿ? ಆಕೆ ತಾಯಿ ಅಂದ್ಲು, ಅವ್ ದೋಮ್ ಕೊಟ್ಟಿದ್ದೊಳಗೆ ಇಟ್ಕೊಂಡಿದ್ರಾಗ ಆಕಿ ಮದುವೆ ಮಾಡಿದ್ಲು. ಈಗ ದುಡ್ಡು ಕೊಟ್ಟಿದ್ದು ಇಟ್ಕೊಂಡಿದ್ದನ್ನು ದಾನಕ್ಕೆ ಬಿಟ್ಟಿದ್ಲು ಅಂತ ನನ್ನ ಮದುವೆ ಅಂತ ಕೂಡಲೇ ನಿನ್ನ ಮದುವೆ ದೇವ್ರು ಮಾಡ್ತಾನ ಅಂದ್ಬಿಟ್ಟು. ಹಂಗಾರೆ ನನ್ನ ಮದುವೆ ದೇವರನ್ನ ಮಾಡ್ತಾನ, ದೇವರ ಮಾಡ್ತಾನ, ಮುಗ್ಧ ಜೀವ ಅನ್ನೋ ದೇವ್ರಿಗೆ ಕೇಳಿ ಬರ್ತಾನ ಅಂದಿವ. ಆ ತಾಯಿ ಕಾಟಾಚಾರ ಕಾಲಕ್ಕ ಹೋಗಿ ಕೇಳಿ ಬರೋಪ್ಪ, ದೇವ್ರನ್ನ ಕೇಳಿ ಬರೋದಂದು. ಆ ದೇವ್ರನ್ನ ಕೇಳಕ್ ಹೋದಿವ, ನನ್ನ ಮದುವೆ ಯಾವಾಗ ಮಾಡ್ತೀವಿ ಕೇಳಕ್ ಹೊಂಟ ಹೋದ ಕೊನೆಗೆ ಹಾದಿ ಒಳಗೆ ಒಂದು ಸರ್ಪ ಕೂತಿತ್ತು. ಆ ಸರ್ಪ ದೊಡ್ಡ ಹಿಡಿ ತೆಗೆದಿತ್ತು. ಇವ ನೆರಳಕ್ಕೆ ಗಿಡಕ್ಕೆ ಹಾಕೊಂಡು ಒಟ್ಟಿಗೆ ಸರ್ಪ ಬಂದು ಮಾತಾಡಿತ್ತು, ಏನು ಹೊಂಟಿಪ್ಪ ಈ ಕಡೆ? ನನ್ನ ಮದ್ವಿ ದೇವ್ರು ಮಾಡ್ತಾನತ್ತ, ಎಲ್ಲಿದಾನ ದೇವ್ರ ಕೇಳ್ಕೊಂಡ್ ಬರಕ್ ಹೊಂಟೀನಿ. ಹಂಗಾರೆ ನನಗೂ ಚಲೋ ಬಾಲ ಕೊಟ್ಟಾನ, ಚಂದ ಹಿಡಿ ಕೊಟ್ಟಾನ, ಕನ್ಯಾ ಕೇಳ್ಕೊಂಡ್ ನಾನು ದೇವ್ರ ಅನ್ಬೋತ್ ಕೇಳ್ಕೊಂಡ್ ಬರ್ತದ ಸರ್ಪ. ಆಯ್ತು ಕೇಳ್ತನಂದ. ಮುಂದ್ಕೊಟ್ಟು ಹೋದ ಕೂಡಲೇ ಒಬ್ಬ ಬಾವಿ ತೋಡ್ತಿದ್ದ. ಬಾವಿ ನೀರು ಬೀಳುವಂತಾಗಿತ್ತು. ಏನ ಈ ಕಡೆಯಲ್ಲಿ ನಡೆದಿಪ್ಪ ಅಂತ ಕೇಳಿದ್ಕೊಳ್ಳಿ, ಇಲ್ಲ ನಾನು ಮದುವೆ ಮಾಡೋ ಸಲುವಾಗಿ ದೇವ್ರನ್ನ ಕೇಳಕ್ ಹೊಂಟೀನಿ, ಇನ್ನಿಂದ ಬಾವಿ ತೆಗಿಯಕತ್ತೀನಿ, ನಾನು ಬಾವಿ ನೀರು ಬರಲ್ತು, ನಂದೊಂದಿಷ್ಟು ಕೇಳ್ಕೊಂಡ್ ಬಾ ಅಂದು. ಆಯ್ತು ನಿಂದ ಕೇಳ್ಕೊಂಡ್ ಬರ್ತನಂತ ಮುಂದ್ಕೂತು ಬಂದ. ತಾಯಿ ಹೇಳಿದ್ಲು ದೇವರ ಮಾಡ್ತಾನತ್ತ. ಪಾರ್ವತಿ ಪರಮೇಶ್ವರಿ ಚಿಂತೆ ಬಿತ್ತು. ಯಾಕಂದ್ರ ಪಾರ್ವತಿ ಕೇಳ್ತಾಳ, ನೋಡು ನಿನ್ನ ಶಿಷ್ಯ 3 ದಿವಸ ಆತು, 4 ದಿವಸ ಆತು, ಅನ್ನಿಲ್ಲ ನೀರಿಲ್ಲ, ದೇವ್ರ ಮದ್ವಿ ಮಾಡ್ತಾನತ್ತ, ಹುಡುಕ್ಯಾಡ್ತಾ ಗುಡ್ಡದ ಹಾದಿ ಹಿಡ್ದಾನೆ, ಅವನ ಕಾರ್ಯಕ್ರಮಕ್ಕೆ ಮುಂದೆ ಹಾದಿ ಹಂಗತ್ ಕೇಳಿದ್ಲು. ಅವಾಗ ಪಾರ್ವತಿ ಕೇಳ್ತಾಳ, ಇಬ್ರು ಅವತಾರ ಭೂಮಿ ಮೇಲೆ ಅವತಾರ ಮಾಡೋನು, ಅವನ್ ಬುದ್ಧಿ ರೀತಿ ಹೇಳಿ ಮನಿ ಕಳ್ಸೋನು. ಆಮೇಲೆ ಮುಂದ್ಕೂತ ಒಟ್ಟಿಗೆ ಪಾರ್ವತಿ ಪರಮೇಶ್ವರ ಅವತಾರ ತೊಟ್ಟ ಕೆಳಗೆ ನಿಂತ ಕೂಡಲೇ ದೇವ್ರು ಬಂದ. ಇಲ್ಲೇ ಸಿಕ್ಕಲ್ಲ, ದೇವ್ರ ಸಿಕ್ಕ, ಇನ್ನು ನಾನು ಮದುವೆಯಾಗಿ ಮಾಡ್ತೀವಿ ಮತ್ತೆ ಹೇಳತ್ತಂದ. ಮತ್ತೊಂದೇನು ಮಾತಾಡ ಇಲ್ಲ, ನಾನು ಮದುವೆಯಾಗಿ ಮಾಡ್ತೀವಿ ಹೇಳು. ಮಾಡ್ತೀನಪ್ಪ, ನೀನ್ ಮದುವೆ ಮಾಡತ್ನ, ನೀನ್ ಮದುವೆ ಮಾಡ್ತಂದಿಲ್ಲ ನನಗ್ ಸಾಕು. ಇನ್ನು ಅದೇಗೆ ಬರೀ ಅವ್ರದೇನ್ ಹೇಳ್ತಿ ಹೇಳಂದವ. ಅದೇಗೇನ್ ಹೇಳ್ಯಾರು, ಒಂದು ಸರ್ಪ ಕೂತತಿ, ಅದಕ್ಕೆ ಕಣ್ ಕಳ್ಕೊಂಡಿ ಅತ್ತ. ಒಬ್ಬ ಬಾವಿ ತೊಡಕತ್ತೇನೆ, ಅವನ ಮಗಳ ಮದುವೆ ಆಗುವಲ್ತತ್ತ. ಯಾಕ? ಆ ಸರ್ಪ ಕೇಳು, ಆ ಕುತ್ತದ ಜಾಗ ಕೆಳಗೆ 7 ರಂಜನಿಗೆ ಬಂಗಾರ ಐತಿ, ಅಧಿಕಾರಿಗೆ ತೆಗೆದುಕೊಟ್ರೆ ಅದಕ್ಕೆ ಕಣ್ಣು ಬರ್ತಾವ ಹೇಳು ಅಂದ. ನಂದ ಮುಂದ್ಕೂತು ಬಂದ. ಬಾವಿ ತೊಡಂಗ ಏನ್ ಹೇಳ್ಬೇಕು, ಮೈನಾರದ ಮಗಳ ಮನೆಯೊಳಗೆ ಕೂತಾಳ, ಅಧಿಕಾರ ಕೊಟ್ಟು ಮದುವೆ ಮಾಡಿದ್ರೆ ನೀರು ಬರ್ತಾವ ಹೇಳು ಅಂದ. ಅದನ್ನ ಹೇಳ್ತೀನಂದ. ಪರಮಾತ್ಮ ನೀ ಮನೆಗೆ ಹೋಗು, ನೀನ್ ಮದುವೆ ಆಕತಿ ಅಂದ. ಪರಮಾತ್ಮ ಪಾರ್ವತಿ ಹೋದ್ರು, ಹೊಳ್ಳಿ ಬಂದ. ಸರ್ಪ ಕೂತಿತ್ತು. ಸರ್ಪ ಕೇಳ್ಕೊಂಡ್ ಬಂದೇನು, ಹೋಗಿ ಕೇಳ್ಕೊಂಡ್ ಬಂದೀನಿ, ನೀ ಕೂತ ಜಗದ ಕೆಳಗ 7 ರಂಜನಿಗೆ ಬಂಗಾರ ಐತೆತ್ತ, ಅಧಿಕಾರ ನೀ ಕೊಟ್ರೆ ನಿನ್ ಕಣ್ಣು ಬರ್ತಾವತ್ತ. ಆ ಸರ್ಪತ್ತು ಮತ್ತೊಬ್ಬ ನೀನು ಹುಡುಕಾಡ್ಲಿಪ್ಪ, ನೀನ ಅಧಿಕಾರ, ನೀ ಕೆದಿರ ಅಂಡೆ ತಕ್ಕು, ನೀ ತಗೊಂಡು ಹೋಗು, ನನ್ ಕಣ್ಣು ಬರ್ಲಿ ಅತ್ತ ಸರ್ಪ. ಆವಾಗ
ಏಳು ರಂಜನಿಗೆ ಬಂಗಾರ ತಕೊಂಡ ಒಂದ್ ಗಾಡಿ ಹೊಡ್ಕೊಂಡ್ ಬಂಗಾರ ಹೇಳ್ಕೊಂಡ್ ಮುಂದ್ ಬರಾಕ್ತಿರ್ತ ಬಾವಿ ತೊಡವ ಬಂದ. ಏನಾಗಿಪ್ಪ ನಂದು ಕೇಳಿದೇನಂತ ಕೇಳಿದಾಗ ನಿನ್ ಮನೆಯೊಳಗ ಮಗಳ ಮೈನೇರದ ಕೂತಾಳತ್ತ ಅಧಿಕಾರಿನ ಕೊಟ್ರ ಲಗ್ನ ಕತೆ ಹೇಳ ಇದಕ್ ಆಗುದಿಲ್ಲ, ನೀನ್ ನೀರು ಬರುದಿಲ್ಲ. ಒಂದಿಟ್ಟ ಹೋಗ್ಬಾರ್ದು ನಿಂದ್ರ ಅಂದವ. ಗಾಡಿ ಎತ್ತಿ ಮಗಳ ಕರ್ಸ್ನತ್ತೆ ಮನೆಯಿಂದ ಮಗಳ ಕರೆಸಿದ. ಅದ ಬಾವಿ ಅಂತ ನಿಂತು ಇಬ್ಬರು ಕೂಡ ಮದ್ವಿ ಮಾಡಿದ. ಬಾವಿ ನೀರ್ ಜಿಗಾಕಿತ್ತು. ಅವಾಗ ಮದ್ವೆ ಆಯ್ತು. 7 ರಂಜನಿಗೆ ಬಂಗಾರ ಬತ್ತು. ಗಾಡಿ ಹೊಡ್ಕೊಂಡು ಮನಿಗೆ ಹೋಗಿ ನಾವ್ ಎಂದಿನ ಕರ್ಕೊಂಡ. ಅವಾಗ ಮನಿಗೆ ಬಂದ 7 ರಂಜನಿಗೆ ಬಂಗಾರ ಕಟ್ಕೊಂಡು ಎಂದಿನ ಕರ್ಕೊಂಡ್ ಬಗಲ್ದ ಗಾಡಿ ತರಿಬಿದ. ಅವ್ರು ಹೋಗ್ ಮದಿರ್ದ. ಯಾವ ಬಾಯಿ ಯಾಕ ನೀನ್ ಶಶಿ ಬಂದಾಳ. ಎಲ್ಲಿಂದ ತಂದಿ? ದೇವ್ರ ಕೊಟ್ಟ. ಆಕಿ ಕೊಟ್ಟಿದ್ನು ದುಡಿದೊಳಗಿಂದ ಅರ್ಧ ಅರ್ಗಳಿಗೆ ತನ್ನ ಹೊಟ್ಟಿಗೆ ಸಾಲುವಷ್ಟು ಇಟ್ಕೊಂಡು ದಾನಕ್ಕೆ ಬಿಟ್ಟಿದ್ದಕ್ಕ ಭಗವಂತ ಇವನು ಜನ್ಮಕ್ಕೆ ಕೊಟ್ಟ. ಹಂಗ ಗುರುವಿಗೆ ಕೊಟ್ಟದ್ದ ದುಡ್ಡ ನಮ್ಮ ಜನ್ಮಕ್ಕೆ ಕೊಡ್ತಾನೆ ಅನ್ನುವಂತ ನಂಬಿಕೆ ನಮಗ್ ಬೇಕು. ನಮಗ್ ಕೊಡ್ತಾನೆ ಅನ್ನುವಂತ ನಂಬಿಕೆ ನಮಗ್ ಬೇಕು. ಎಷ್ಟು ಕೊಟ್ಟಾನ್ರಿ ಭಗವಂತ? ಎಷ್ಟು ಕೊಟ್ಟಾನೆ? ಅವು ಬೇಕು ನಮ್ಮಲ್ಲಿ. ಮೊದಲು ಶರೀರ ಕೊಟ್ಟಾನೆ. ಇಂಥ ತಾಯಿ ತಂದೆ ಉದರದೊಳಗೆ ನಮ್ಮಂತ ಒಂದು ಶರೀರ ಬೋಗ್ಸಕ್ಕ ಶರೀರ ಕೊಟ್ಟಾನಲ್ಲ. ಈ ಶರೀರನ್ನ ಕಿಮ್ಮತ್ ಕಟ್ಟಿದ್ರೆ ಎಷ್ಟು ಕಿಮ್ಮತ್ ಐತೆ ಅನ್ನೋದು ಮತ್ತೆ ನಾವು ತಿಳ್ಕೋಬೇಕು. ತಪ್ಪಿ ಒಂದು ಕಾಲು ಹೋಗಿತ್ತಂದ್ರೆ ಕಾಲು ಹಾಕಿಸ್ಬೇಕಾದ್ರೆ ಎಷ್ಟೋ ಲಕ್ಷ ಬೀಳ್ತಾರ. ಒಂದು ಕಿಡ್ನಿ ಹೋಗಿತ್ತಂದ್ರೆ ಎಷ್ಟೋ ಲಕ್ಷ ಕಿಡ್ನಿ ಹೇಳ್ತಾರ. ಒಂದೊಂದ ಪಾಸ್ಟ್ ಬಿಚ್ಚಿದ್ರೆ ಇವಕ್ಕ ಎಷ್ಟೋ ಕಿಮ್ಮತ್ ಐತಿ. ಇದ್ರದ್ದು ಅರು ನಮಗಾಗಿಲ್ಲ. ಯಾವಾಗ ಆಕತಿ ಅಂದ್ರೆ ಆರು ನಾನೆಂದು ವಿಚಾರಿಸು ಸಮ ಸಂಸಾರವಿದು ಕನಸಿಂದರಿ. ಯಾವಾಗ ನಾವು ಯಾರು ಅನ್ನೋದು ನಾವು ತಿಳ್ಕೊತೀವಲ್ಲ ಆವಾಗ ನಮ್ ವಿಚಾರ ಬರ್ತೇವೆ. ಅನ್ಕತಕ್ಕ ನಾವು ಮಾನವರಾಗೋದು, ಮನುಷ್ಯರಾಗೋದು, ಮಾನವೀಯತೆ ಒಳಗೆ ಇರೋದು. ಮಾನವೀಯತೆ ಒಳಗೆ ಇರೋದು ನಮ್ಗೆ ಬಹಳ ಜಡ ಐತಿ. ಮತ್ತೆ ಮಾನವೀಯತೆ ಅನ್ನುವಂತ ಸಾಮಾನ್ಯ ಅಲ್ಲದು. ಬರೀ ಮಾನವೀಯತೆ ಒಳಗೆ ಇರೋದನ್ನ ಜಡ ಐತಿ. ಇನ್ನು ದೇವ ಮಾನವ ದೇವರ ದೂರ ಉಳಿತು. ಆ ಮಾನವೀಯತೆ ಇರಾಕು ಈಗ ಜನರಿಗೆ ಆಗುವತ್ತು. ಕಾಲ ಬಹಳ ಸೂಕ್ಷ್ಮ ಕಾಲ ಐತಿ. ಈಗ ಏನೈತಿ ಬಂದು ಇಂತಿ ಟಿವಿ ಮಾಧ್ಯಮ, ಮೊಬೈಲ್ ಸಿಸ್ಟಮ ಈಗಿನ ಕಾಲ. ಯಾಕಂದ್ರೆ ಅಷ್ಟು ಒಳಗನೆ ಮಾತಿತ್ತು ಮಂದಿ ಇದನ್ನೆಲ್ಲಾ ಮರ್ತ ಟಿವಿ ಒಳಗಿನ ಧಾರಾವಾಹಿ ಬಿಟ್ಟ ಗುರುವಿನ ಕಾರ್ಯಕ್ರಮ ಬರ್ತಿದೆ ಅಂದ್ರೆ ನಿಮ್ಮಂತ ಪುಣ್ಯವಂತರು ಯಾರೂ ಇಲ್ಲ. ಇದು ಕೇಳ್ಬೇಕಂದ್ರೆ ಕೈ ಜೋಡಿಸಿ ನಿಮ್ಗೆ ಕೈ ಮುಗಿಬೇಕು ನಾವು. ಈಗಿನ ಸಣ್ಣ ಬಾಲಕರನ್ನ ಹಿಡ್ಕೊಂಡು ವಯಸ್ಸಾದ ಅಜ್ಜ ಆಯ್ತಕ್ಕ ಗೋನ್ ಅಳಿಗಾಡ್ತಿರ್ತಾವ. ತಮ್ಮ ಧಾರಾವಾಹಿ ಎತ್ತಿತ್ತು ನೋಡತ್ತಾಳ. ಅಂತದ್ರೊಳಗ ಇದು ನಡೆಯುದು ಬಹಳ ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕ 1000 ಕೋಪ ಸತ್ಯ, ಲಕ್ಷಕ್ಕೋಪ ಭಕ್ತ, ಕೋಟಿಗೋಪ ಶರಣ ಅಂತ ಮೊದಲ ಸಾರಿ ಬಿಟ್ಟಾರ. ಶರಣರು ಮೊದಲ ಸಾರ ಇದನ್ನ. ಈಗ ಎಷ್ಟಿಲ್ಲ ಎಷ್ಟ ಇದ. ಅದ ಇದರಿಂದ ಒಬ್ಬ ಸಂತನ ಮಹಿಮಾ 1,000 ಜನಕ್ಕೆ ಸಮ ಆಯ್ತತ್ತ. ನೀನ್ ಇಷ್ಟ ಸಂತ ಕೂಡಿ ಅಂದ್ರೆ ಇಷ್ಟು 1000 ಮಂದಿ ಕೂಡಿದಟ್ಟು ನಮ್ ಕಾರ್ಯಕ್ರಮಕ್ಕೆ ಕೊನೆ ಐತಿ. ಗೊತ್ತಿಲ್ರಿ? ಅದಕ್ಕೆ ನೀವು ಬರುವಾಗ ಏನ್ ಮಾಡೋದಂದ್ರೆ ತಿಂಗಳದವರು ಬೇಡ, ವಾರದವರು ಬೇಡ, ವರ್ಷದವ್ರನ್ನ ಕರ್ಕೊಂಡ್ ಕಾರ್ಯಕ್ರಮಕ್ಕೆ ಬರೋದು. ಯಾಕಂದ್ರೆ ನಾವಷ್ಟ ಉಂಡ್ರ ಹೊಟ್ಟೆ ತುಂಬುದಿಲ್ಲ. ನಾವಷ್ಟ ತುಂಬುದಿಲ್ಲ ಉಂಡ್ರ ಬಾಜುಕ್ನವ್ರನ್ನು ಕರ್ಕೊಂಡ್ ಬರ್ಬೇಕು. ಅವರು ಒಂದಿಟ್ಟು ಉಂಡ್ರೆ ನಮ್ಗೆ ಸಂತೋಷ. ಯಾಕಂದ್ರೆ ಮೇಲಪ್ಪನ ನಮ್ಮ ಹುಡುಗಾರ ಅನ್ನೋರು ಇವತ್ತ ಮಾಡೋದು ಇದು ಯಾವ ಜನ್ಮದ ಪುಣ್ಯದ ಭೂಮಿ ಐತಿ ಅನ್ನೋ ಗೊತ್ತಿಲ್ಲ. ಅದಕ್ಕೆ ಮೊದಲ ಒಂದು ಮಾತು ಹೇಳಿನ, ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ. ಎಲ್ಲಿ ಪಾದ ಇಟ್ಟಿರ್ಬೇಕು? ಶಂಕರನಂದಪ್ಪ ಪಾದ ಇಟ್ಟನು, ಮಲ್ಲಿಕಾರ್ಜುನಪ್ಪ ಇಲ್ಲಿ ಪಾದ ಇಟ್ಟು ಹೋಗ್ಯಾನೋ. ಯಾವ ಕಾಲದೊಳಗೆ ಒಂದು ಪಾದ ಇಟ್ಟದ್ದು ಪುಣ್ಯ ಭೂಮಿ ಇಟ್ಟದು ಒಂದು ಪತ್ರಿಕೆ ಓದತ್ತಲ್ಲಿ. ಅಂತ ನೀವು ಇಂಥ ಕಾರ್ಯಕ್ರಮ ನಡೀತೈತಿ ಅಂದ್ರೆ ಯಾವ ಕನಸಿನೊಳಗೆ ಬಂದು ಪಾದ ಇಟ್ಟಾರೋ, ಯಾರು ಮನಸ್ಸಿನೊಳಗೆ ಬಂದು ಪಾದ ಇಟ್ಟಾರೋ ಆ ಭಗವಂತನ ಸಾಕ್ಷಿಯಾಗಿ ಇಲ್ಲಿ ಪಾದ ಬಿದ್ದೈತೆ ಅವ್ರದ್ದು. ಅಂತ ಪಾದದಿಂದನೇ ಇದೊಂದು ಕಾರ್ಯಕ್ರಮ ಮಾಡಕ್ಕೆ ಒಂದು ಸಾಧನೆ ಆಗೈತಿ. ಈ ಸಾಧನೆನ ಇನ್ನೂ ಬೆಳೆದ ಇಷ್ಟ ಗಿಡ ಇತ್ತು. ಮೊದಲು ಇಷ್ಟ ಗಿಡ ಇದೆ, ಈಗ ಒಂದಿಷ್ಟು ದೊಡ್ಡದಾತು. ಆಮೇಲೆ ಹೆಮ್ಮರವಾಗೈತಿ. ಈಗ ಹೆಮ್ಮರವಾಗಿ ಮತ್ತೆ ಎಲ್ಲ ಬಾಜು ಕೂಡ್ಸ್ಕೊಳಕತ್ತೈತಿ. ಈಗ ಸುತ್ತಮುತ್ತ ಹೊಳೆಲ್ಲ ಕೂಡ್ಸ್ಕೊಂಡೈತಿ. ಮೇಲಪ್ಪನ ತೀರ್ದಾದ ಮಾಡ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ, ಎಷ್ಟೋ ತಿಂಗಳು ಮಾಡಿದ, ಎಷ್ಟೋ ವರ್ಷ ಮಾಡಿದ. ಆದ್ರೂ ಅವ್ರು ಅದು ಮಾಡಿದ್ದು ಅವ್ರ ಪುಣ್ಯದ ಫಲದಿಂದ. ನಮ್ಮ ರತ್ನ ಹೆಚ್ಚೋದಿಲ್ಲ. ಅವರ ಪುಣ್ಯದ ಫಲದಿಂದ ಮಲ್ಲಿಕಾರ್ಜುನಪ್ಪ ಎಲ್ಲೂ ಒಂದು ಗತಿಗೆ ತಯಾರಾಗೈತಿ. ಅವ್ರಿಗೆ ನೆರಳಾಗೈತಿ. ಇದೊಂದು ಇವರ ಪುಣ್ಯನೇ ಅದ. ಅಲ್ಲಿ ಆಗಕ್ಕ ಕಾರಣ ಮತ್ತೊಬ್ರದಲ್ಲ. ಮೇಲಪ್ಪನ ಕೃಪೆನ ಅದಕ್ಕ, ಮೇಲಪ್ಪನ ಆಶೀರ್ವಾದನ ಅದಕ್ಕ. ಯಾಕಂದ್ರೆ ಮೂಲ ಗದಿಗೆ ಒಳಗ ನಮ್ಮ ಮಲ್ಲಿಕಾರ್ಜುನಪ್ಪ ಹಂಗೆ ಕುಂದವರಲ್ಲ. ಇದನ್ನು ಕುಣಿಸಬೇಕಂತ ಅದೊಂದು ಗದಿಗೆ ಸಜ್ಜಾಗುತ್ತೆ. ಅಲ್ಲೂ ಕಾರ್ಯಕ್ರಮ ಸಾಂಗವಾಗಿ ನಡೀತಾ ಬಂದದ. ಆದ್ರೆ ಹೊರ ಬಂಧುಗಳು ಮಾಡುವಂತ ಕೆಲಸ ಇದ ಸರ್ವಸಾಧಾರಣ ಸಾಮಾನ್ಯ ರಾಜಗೂ ನೀಗುವಂತದಲ್ಲ. ರಾಜ ಬೆಳೆಸಬಹುದು,
ಬೇಕಾದ ಗಳಿಸಬಹುದು. ಈ ಕಾರ್ಯಕ್ರಮದಂತ ಕಾರ್ಯಕ್ರಮದೊಳಗ ಇದು ಭಾಗವಹಿಸೋದು ಸಾಮಾನ್ಯ ಕೆಲಸ ಅಲ್ಲ, ಸಾಮಾನ್ಯ ಕೆಲಸ ಅಲ್ಲ. ಇದಕ್ಕ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಂದ್ರೆ ಸುಮಾರತ್ತ, ಬಾಳ ಸುಮಾರ. ಯಾಕೆ ಸುಮಾರ? ಸುಮಾರ ಯಾರಿಗ್ ಸುಮಾರ ಅಂದ್ರು? ಯಾಕೆ ಸುಮಾರ ಅಂದ್ರ ಸುಮಾರ ಬಾಳ ಸುಮಾರ ಒಳ್ಳೆ ಸುಮಾರ. ಮಾನವ ಜನ್ಮಕ್ಕೆ ಬಂದ ಗುರುಪುತ್ರನಾಗದಿದ್ರೆ ಸುಮಾರ ಬಾಳ ಸುಮಾರ. ಸುಮಾರ ಬಾಳ ಸುಮಾರ ಒಳ್ಳೆ ಸುಮಾರ. ಮಾನವ ಜನ್ಮಕ್ಕೆ ಬಂದ ಗುರುಪುತ್ರನಾಗದಿದ್ರೆ ಸುಮಾರ ಬಾಳ ಸುಮಾರ. ಮಾತು ಕೇಳದ ಮಗ ಸುಮಾರ, ಸೋತ ನಡೆಯದ ಸ್ವಸಿ ಸುಮಾರ. ತರ್ಕವಿಂದ ಆಡು ಮಾತ ಸುಮಾರ, ಚಿಲಕವಿಲ್ಲದ ಬಾಗಿಲು ಸುಮಾರ. ಸುಮಾರ ಬಾಳ ಸುಮಾರ ಒಳ್ಳೆ ಸುಮಾರ. ಮಾನವ ಜನ್ಮಕ್ಕೆ ಬಂದ ಗುರುಪುತ್ರನಾಗದಿದ್ರೆ ಸುಮಾರ ಬಾಳ ಸುಮಾರ. ಕರಿಕಿ ನಿದ್ದರ ಹೊಲ ಸುಮಾರ, ಹರಿಕಿ ನಿದ್ದರ ನೆಗೆನ್ ಸುಮಾರ. ತರ್ಕವಿಂದ ಆಡು ಮಾತ ಸುಮಾರ, ಗುಡ್ಡ ಒಡೆದರ ಹತ್ತಿ ಸುಮಾರ. ಸುಮಾರ ಬಾಳ ಸುಮಾರ ಒಳ್ಳೆ ಸುಮಾರ. ಮಾನವ ಜನ್ಮಕ್ಕೆ ಬಂದ ಗುರುಪುತ್ರನಾಗದಿದ್ರೆ ಸುಮಾರ ಬಾಳ ಸುಮಾರ. ಕಂಚಾನಿಲ್ಲದವನ ಕಾರ್ಯ ಸುಮಾರ, ಹೆಂಡತಿ ಇಲ್ಲದವನ ಬಾಳ್ವೆ ಸುಮಾರ. ವಂಚಿಸಿ ನೀಡುವ ಊಟ ಸುಮಾರ, ಲಂಚ ತಿಂದ ನ್ಯಾಯ ಹೇಳೋ ಸುಮಾರ. ಸುಮಾರ ಬಾಳ ಸುಮಾರ ಒಳ್ಳೆ ಸುಮಾರ. ಮಾನವ ಜನ್ಮಕ್ಕೆ ಬಂದ ಗುರುಪುತ್ರನಾಗದಿದ್ರೆ ಸುಮಾರ ಬಾಳ ಸುಮಾರ. ಕಟ್ಟಿದ ಕರ್ಮನಿ ಹರ್ಸ ಸುಮಾರ, ಒಟ್ಟಿದ ಬನವೇ ಸುಡವು ಸುಮಾರ. ಹಯನವಿಲ್ಲದ ಹಸು ಸುಮಾರ, ಗಿಡಗಳಿಲ್ಲದ ಹೊಲ ಸುಮಾರ. ಸುಮಾರ ಬಾಳ ಸುಮಾರ ಒಳ್ಳೆ ಸುಮಾರ. ಮಾನವ ಜನ್ಮಕ್ಕೆ ಬಂದ ಗುರುಪುತ್ರನಾಗದಿದ್ರೆ ಸುಮಾರ ಬಾಳ ಸುಮಾರ. ಗುರುಗಳಿಲ್ಲದ ಮಠ ಸುಮಾರ, ಹಿರಿಯರಿಲ್ಲದ ಮನೆ ಸುಮಾರ. ಗುರುಗಳಿಲ್ಲದ ಮಠ ಸುಮಾರ, ಹಿರಿಯರಿಲ್ಲದ ಮನೆ ಸುಮಾರ. ತಾಯಿ ಇಲ್ಲದ ತವರೂರು ಸುಮಾರ, ಹಸಿವೆ ಇಲ್ಲದ ಊಟ ಸುಮಾರ. ಸುಮಾರ ಬಾಳ ಸುಮಾರ ಒಳ್ಳೆ ಸುಮಾರ. ಮಾನವ ಜನ್ಮಕ್ಕೆ ಬಂದ ಗುರುಪುತ್ರನಾಗದಿದ್ರೆ ಸುಮಾರ ಬಾಳ ಸುಮಾರ. ಸುಮಾರ ಬಾಳ ಸುಮಾರ. ಸುಮಾರ ಬಾಳ ಸುಮಾರ. ಮುಂದಿನ ತಿಂಗಳ ಕಾರ್ಯಕ್ರಮಕ್ಕೆ ದಯವಿಟ್ಟು ತಪ್ಸೋದಿಲ್ಲ, ನಿಜವಾಗಿ ತಪ್ಸೋದಿಲ್ಲ. ಬರ್ಬೇಕನ್ನೋ ಅಪೇಕ್ಷೆ ಇಲ್ಲಿ ಇವತ್ತಿನ ಹಿಡಿದು ಮನುಷ್ಯನ ಗಚ್ಚಿ ಹೊಡತಿ. ಇಲ್ಲಿ 22ನೇ ತಾರೀಕಿಗೆ ಆ ಕಾರ್ಯಕ್ರಮಕ್ಕೆ ಬಂದ ನನ್ನ ಒಂದು ಎಷ್ಟು ಸೇವಾ ಭಾವ ಐತಿ, ಆ ಸೇವಾ ಭಾವವನ್ನ ಏನಪ್ಪ ನನಗೆ ಅದರಿಂದ ನಿಮಗೇನು ಫಾಯ್ದಾ ಇಲ್ಲ, ನಾ ಮಾಡೋದ್ರಿಂದ ನಿಮಗೇನು ಫಾಯ್ದಾ ಇಲ್ಲ, ನನಗೆ ಫಾಯ್ದಾ ಐತಿ. ನನ್ನ ಹಂಗೆ ಹೊಲಸಾಗೈತಿ, ನನ್ನ ಹಂಗೆ ಹಚ್ಚ ಹಸರು ಮಾಡ್ಕೊಳಕ್ ನಾ ಇಲ್ಲಿ ಬರ್ಬೇಕಾಗೈತಿ. ಯಾಕಂದ್ರೆ ಇಲ್ಲಿ ಬಂದಾರ ಹೇಳೋರೊಟ್ಟ ಶಾನ್ಯಾರ, ಕೇಳೋರೊಟ್ಟ ಶಾನ್ಯಾರ, ಹಿಂಗೇನ್ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರ ನಮ್ಮಲ್ಲಿ ಇದ್ದದ್ದನ್ನ ನಿಮಗ್ ಕೊಡ್ಬೇಕು, ನಿಮ್ಮಲ್ಲಿ ಇದ್ದದನ್ನ ನಾವು ತಗೋಬೇಕ. ಅಂದಾಗನ ನಮ್ಮ ಹಂಗೆ ಹೆಸನಾಕೈತಿ. ನನ್ನ ಹಂಗೆ ಹೆಸನಾಕತ್ ನಾ ತಿಳ್ಕೊಂಡೆ ಅಂದ್ರೆ ನನ್ನಂತ ಹುಚ್ಚ ಯಾವ ಅಲ್ಲ, ನನ್ನಂತ ಹುಚ್ಚ ಯಾವ ಅಲ್ಲ. ಅದಕ್ಕಿಂತ ಹಿರಿಯರದಾರ, ಇಂಥ ಮಾಲಿಂಪುರದಿಂದ ಬಂತ ಹಿರಿಯರು ಇರ್ತಾರ, ಅನುಭವ. ನಮ್ಮ ನೋಡು ವಯಸ್ಸಿನಲ್ಲಿ ಎಷ್ಟವ್ರು ಎರಡೇ ಮಾತಿನೊಳಗೆ ಎಷ್ಟು ಚಂದ ದೃಷ್ಟಾಂತ ಕೊಟ್ರು. ಅಂತವ್ರ ಮಾತುಗಳು ನಮ್ಮ ಕಿವಿಗೆ ಬೀಳ್ತಾವಲ್ಲ, ಈ ಕಿವಿ ಪಾವನಕ್ಕವ, ನೋಡ್ಲಕ್ಕ ಕಣ್ಣು ಪಾವನಕ್ಕವ. ಇವನ್ನೆಲ್ಲ ಕೇಳಕ ಮನಸ್ಸು ಆನಂದ ಪಡ್ತೈತಿ. ನಿಜವಾಗಿ ಆನಂದ ಪಡೆಯವರು ಇದ್ರು ಅಂದ್ರೆ ಗುರುವಿನ ನಿಯಮದೊಳಗೆ ಇರ್ಲಾಕ ಪ್ರಯತ್ನ ಮಾಡ್ರಿ. ಗುರು ಕೊಟ್ಟಂತ ಮಂತ್ರವನ್ನ ಪಠನ ಮಾಡ್ರಿ, ಗುರು ಕೊಟ್ಟಂತ ಲಿಂಗವನ್ನ ಪೂಜೆಯಲ್ಲಿ ಕೈಗೊಳ್ರಿ. ಇಲ್ಪ ನಮ್ಗೆ ಲಿಂಗ ಇಲ್ಲ, ಮಂತ್ರ ಇಲ್ಲ, ಯಾವುದೂ ಇಲ್ಲ ಅನ್ಬೇಡ್ರಿ. ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ ಮುಂದಿನ ತಿಂಗಳು ಅವರೇ ನಿಮ್ಗೆ ಲಿಂಗ ಕೊಡ್ತಾರೆ, ನಾವು ಕೊಡೋದಿಲ್ಲ, ಅವರೇ ಕೊಡ್ತಾರೆ ನಿಮಗ. ನಾ ಈಗೊಂದ್ಸಲ ಹಿಂದ್ ಕೇಳಿದ್ ನಾನು, ಯಾರಿಗಾದ್ರೂ ಲಿಂಗದ ತೊಂದ್ರೆ ಇತ್ತಂದ್ರೆ ದಯವಿಟ್ಟು ನೀವು ಹೇಳಿದ್ರಿ ಅಂದ್ರೆ ನಿಮ್ಗೆ ಲಿಂಗ ಸಹಿತ ನಾ ಸಹಕಾರ ಮಾಡಿ ತಂದು ಕೊಡುವಂತ ವ್ಯವಸ್ಥೆ ಮಾಡತ್ನಂತ. ಈಗಾದ್ರೂ ಹೇಳ್ತಾನೆ ಮತ್ತ, ಈಗಾದ್ರೂ ಹೇಳ್ತಾನ. ಇವತ್ತಿಗೆ ರುದ್ರಾಕ್ಷಿಗೆ ನಮ್ಮಲ್ಲಿ ಶರಣರಿಗೆ ಬರ್ತಾನಿಲ್ಲ. ಆಸ್ತಿಗೆ ಬರ್ತಾನೆ ಇರ್ಬೋದು, ದೊಡ್ಡ ದೌಲತ್ತಿಗೆ ಬರ್ತಾನೆ ಇರ್ಬೋದು, ಹೊಲ ಮನೆಗೆ ಬರ್ತಾನೆ ಇರ್ಬೋದು, ಆದ್ರೆ ಲಿಂಗಕ್ಕ ಭಸ್ಮಕ್ಕ ಬರ್ತಾನಿಲ್ಲ. ಯಾವ ಸರ್ವಜ್ಞಾಗ ಹೇಳ್ರಿ ಕಟ್ಕೊಳಕ್ ಲಿಂಗ
ಹಚ್ಕೊಳಕ್ಕೆ ಇವತ್ತಿ ಕಟ್ಟಾಕೊಂಡು ರುದ್ರಾಕ್ಷಿಗೆ ಬರ್ತನಿಲ್ಲ ಅನ್ನುವಂತ ಮಾತನ್ನು ತಿಳಿಸ್ತಾ ಇಳಿತನ ಸಮಯ ಕೊಟ್ಟಂತ ಶರಣಜೀವಿಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮ ನಾವು ನೀವೆಲ್ಲರೂ ಒಂದಲ್ಲ ಎರಡು ಕೈ ಜೋಡಿಸಿ ಆ ಕಾರ್ಯಕ್ರಮ ಮಾಡೋಣ ಅಂತ ಮಾತನ್ನೇ ನನ್ನ ಮಾತುಗಳು ಅಂತ ಅಪ್ಪ ಸಾಹೇಬ್ ಅಣ್ಣರು ಬಹಳ ಚೆನ್ನಾಗಿ ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ಆಗ್ಬೇಕಂದ್ರೆ ಕಾಕತಾಳಿ ಹೆಂಗೈತಪ್ಪ ಅಂತಂದ್ರ ದೊಡ್ಡ ಅಪ್ಪಗಳು ಈ ತೋಟದಾಗ ಏನಿತ್ತು ಅಂತಂದ್ರೆ ವಿಶ್ರಾಂತಿ ತಗೋಕ್ ಬರ್ತಿರತ್ತೆ ಸಾಯಂಕಾಲ. ಭೋಜನ ಹೇಳ್ತದ ನಮ್ಗೆ ದೊಡ್ಡ ಅಪ್ಪಗಳು ಇಲ್ಲಿ ಏನಂತಲ್ಲ ವಾಕಿಂಗ್ ಬರ್ತಿರತ್ರಿ. ಅದೇ ತರನಾಗಿ ಮಲ್ಲಿಕಾರ್ಜುನ ಅಪ್ಪಗಳು ಏನಪ್ಪಾ ಅಂತಂದ್ರೆ ದೇಹ ಬಿಡಕ್ಕಿಂತ ಮುಂಚೆ ಇದೇನು ಕೋಲೆ ಐತ್ರಲ್ಲ ಇಲ್ಲಿ ಕೋಲೆ ಇಲ್ಲಿ ಕೋಲೆ ಐತ್ರಲ್ಲ ಈ ಕೋಲೆ ಒಳಗನ ವಿಶ್ರಾಂತಿ ತಗೊಂಡಿರತ್ರಿ ಅಪ್ಪಗಳು. ವಿಶ್ರಾಂತಿ ತಗೊಂಡು ಏನ್ ಅವ್ರ ಇಚ್ಛೆ ಸಂಕಲ್ಪ ಇತ್ತು ಏನು ಮುಂದೊಂದ್ ದಿವಸ ಎರಡಾದಾಗ ಏನಪ್ಪಾ ಅಂದ್ರೆ ಅಲ್ಲಿ ಬಿಟ್ಟು ಮತ್ತೆ ಇಲ್ಲಿ ಬರುವಂತದ ಅಕ್ಕತಿ ಅನ್ನುವಂಥದ್ದು ಅವ್ರ ಸಂಕಲ್ಪ ಇತ್ತು. ಅಥವಾ ಇಲ್ಲಿ ಬಿಡ್ಲಿ ಇಲ್ಲಿ ಮಾಡದೇ ಇದ್ರೆ ಮುಂದೊಂದ್ ದಿವಸ ದಿವ್ಯ ಚರಿತಾಮೃತ ಬೆಳಕಿಗೆ ಬರ್ತೈತೆ ಇಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಏನು ಗೊತ್ತಿಲ್ಲ. ಒಂದು ಕಾಲದ ಚೈತನ್ಯದ ಶಕ್ತಿ ಇವತ್ತು ನಿಮ್ಮೆಲ್ಲರೂ ಏನಪ್ಪ ಅಂತಂದ್ರೆ ಒಂದು ಗೂಡಿಸಿ ಇಲ್ಲಿ ಕೂಡಿಸೈತಿದ್ವಿ. ಅದು ತ್ರಿವೇಣಿ ಸಂಗಮ. ಮಲ್ಲಿಕಾರ್ಜುನ್ ಶಂಕರಾನಂದ ಅಪ್ಪಾಜಿಗಳು ನಂಜುಂಡ ಶಿವಾಚಾರ್ಯಗಳು ಇವರೆಲ್ಲರೂ ಕೂಡ್ಕೊಂಡು ಏನಪ್ಪಾ ಅಂದ್ರೆ ನಿಮ್ಮೆಲ್ಲರ ಮನದೊಳಗೆ ಕೂಡಿಸ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮ ಇವತ್ತು ನಡಾಕಿಟ್ಟಿತ್ತು ಅಂತಂದ್ರ ಬಹಳ ಅದ್ಭುತ. ಅಣ್ಣಾರು ಹೇಳಿದಂಗ ಒಂದು ಕಾರ್ಯಕ್ರಮ ನಡೆಸೋದಂದ್ರೆ ಬಹಳ ಕಷ್ಟ ಐತ್ರಿ. ನೋಡ್ರಿ ಮಕ್ಕಳೆಲ್ಲ ಎಷ್ಟು ಚಂದ ನೋಡ್ರಿ. ಅವ್ರು ಈಗಿನ ಮಕ್ಕಳೆಲ್ಲ ಐತಲ್ಲ ಮೊಬೈಲ ಟಿವಿ ನೋಡ್ಕೋತ ಕೊಡುವಂತ ಮಕ್ಕಳ ಇವತ್ತು ಸತ್ಸಂಗ ಕಾರ್ಯಕ್ರಮದಾಗ ಬಂದ ಇವತ್ತು ಕೇಳ್ಕೋತ ಕುಡಿರ್ತಾರಪ್ಪ ಅಂತಂದ್ರೆ ಅವ್ರ ಹಿಂದಿನ ಜನ್ಮದ ಏನು ಪುಣ್ಯದ ಕರ್ಮದ ಫಲ ಅನ್ನೋದು ವಿಚಾರ ಮಾಡಿ. ಮತ್ತ ಇನ್ನೊಂದ್ರಿ ಈ ಕಾರ್ಯಕ್ರಮಕ್ಕೆ ಬರುವಂತ ಎಷ್ಟೋ ನಮಗ ವಯಸ್ಸಾದವ್ರದಾರ. ನಮ್ಮ ಅಲ್ಲಪ್ಪನ ಮುತ್ಯ ಗಲ್ಬಾಯಿ ಮುತ್ಯ ಪಾಪ ಅವ್ರಿಗೆ ನಡ್ಲಿಕ್ಕೆ ಸರಿಕೂ ಬರೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತಂದು ಎಷ್ಟು ಪ್ರೀತಿ ಇಟ್ಕೊಂಡು ಏನಪ್ಪ ಅಂತಂದ್ರೆ ಕುಡ್ಕೋತ ಬಂದಿತ್ಲೆ ಈ ಕಾರ್ಯಕ್ರಮ ಬರ್ತಾರ. ಮತ್ ನಮ್ಮ ಉಮೇಶ್ ಅವ್ರು ಅಂದ್ಬಿಟ್ಟಿದ್ರು. ಅವ್ರು ಒಂದು ದಿವಸನೂ ತಪ್ಸಂಗಿಲ್ಲ. ಮತ್ ನಮ್ಮ ಸಿದ್ದರಾಯ ಸಂಕ್ರಾಂತಿ ನಮ್ಮ ಜೋಡಿ ಏನಿತ್ತು ಮನೆ ಅಡ್ಡಾಡಿ ಏನಪ್ಪಾ ಅಂತಂದ್ರೆ ಭಕ್ತರ ಮನೆಗೆ ಆಮಂತ್ರಣ ಕೊಡಿಸಿ ಇಷ್ಟೆಲ್ಲ ಮಾಡ್ತಾರ. ಇದು ಒಟ್ಟಾರೆ ನಾವು ಹೇಳೋ ತಾತ್ಪರ್ಯ. ಇನ್ನೊಂದು ನಮ್ಮ ಹಿಂದಕ್ಕೆ ಇಲ್ಲಿ ನಮ್ಮ ಹಿಂದ ಪ್ರಸಾದ್ ಹೊಟ್ಟಿಬಾನ ನಮ್ಮ ಬಸವರಾಜನ್ನ ಶಿರಗುರು ನೋಡ್ರಿ ಅವ್ರ ಸೇವಾ ಅಂತೂ ಎಷ್ಟು ಹೇಳಿದ್ರು ಕಡಿಮೆ. ಪುಣ್ಯಾತ್ಮ ಪ್ರತಿ ತಿಂಗಳು ತಪ್ಪಿಸಿದ ಎಲ್ಲಾ ಈ ಒಂದು ಕಾರ್ಯಕ್ರಮಕ್ಕಿದ್ರು ಅವನ್ನೆಲ್ಲ ಬೆಳಿಬೇಕು. ಅಪಗಳ ಕಾರ್ಯಕ್ರಮ ಐತಿ ಗುರುವಂದನ ಅಂತಂದ್ರೆ ಯಾವರೇ ಇವು ಬಂದಿದ್ರು ಕೂಡ ಅಡಿಗೆ ಮಾಡೋದಕ್ಕೆ ಬಂದಿದ್ರು ಕೂಡ ಅದನ್ನೆಲ್ಲ ಬಿಟ್ಟ ಒಂದು ಆಧ್ಯಾತ್ಮಿಕ ಅಂತ ಗುರುವಿನ ಸೇವಾ ಮಾಡ್ಕೊತ ಬಂದಾರ ಅವ್ರ ಪುಣ್ಯಾತ್ಮ. ಇವತ್ತು ಏನ್ ನೀವೆಲ್ಲ ತಾಯಂದ್ರು ಕೂಡಿರಿ, ಮಕ್ಕಳೆಲ್ಲ ಕೂಡಿರಿ. ಪರಮಾತ್ಮನ ಆಶೀರ್ವಾದ ಯಾವತ್ತೂ ನಿಮ್ ಜೊತೆ ಇರ್ಲಿ. ಆ ನೀಲಕಂಠೇಶ್ವರ ಪರಮಾತ್ಮನ ಶಕ್ತಿ ನಿಮಗೆಲ್ಲ ದಯಪಾಲಿಸ್ಲಿ. ಗುರುವಿನ ಕರುಣ ಅನ್ನುವಂಥದ್ದು ಬಹಳ ದೊಡ್ಡ ಶ್ರೇಷ್ಠತೆ. ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಗೆ ಬಿಟ್ರು ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಬಿಡಂಗಿಲ್ಲ ಅನ್ನಕನ ನಮ್ಮ ಹೂಗಾರ ಭೋಜು ಅನ್ನೋದು ಭಕ್ತಿನ ಕಾರಣತನ ಅಂತ ಹೇಳ್ತೀನಿ. ಇವತ್ತು ನೋಡ್ರ ಪುಣ್ಯಾತ್ಮನ ಮನಸ್ಸಿನಾಗ ಹೋಗು, ಹುಡುಗಾರ ಬಂಧುಗಳ ಮನಸ್ಸಿನಾಗ ಹೋಯ್ತು ಹೋಗಿ ಇವತ್ತಿಷ್ಟು ದೊಡ್ಡ ಕಾರ್ಯಕ್ರಮ ಎಷ್ಟು ಸಾವಿರಾರು ಮಂದಿಗೆ ಇತ್ತಪ್ಪ ಅಂತಂದ್ರೆ ಇದು ಪುಣ್ಯ ಸಂಪಾದನೆ ಆಗಾಕ ಅನುವು ಮಾಡಿಕೊಟ್ಟಪ್ಪ ಅಂತಂದ್ರ ಈ ನೆಲ ಅಂತಿಂತ ನೆಲ ಅಲ್ಲ, ಅವರ ಮನಸ್ಸು ಅಂತಿಂತ ಮನಸ್ಸಲ್ಲ. ಅದು ಪರಮಾತ್ಮ ನೀಲಕಂಠೇಶ್ವರ ಪರಮಾತ್ಮನ ಅವ್ರಿಗೆ ಒದಗಿಸಿಕೊಟ್ಟ ನೀಲಕಂಠೇಶ್ವರ ಪರಮಾತ್ಮನ ಅವ್ರು ಹುಡುಗರ ಹುಟ್ಟಾನು ತನ್ನಕ ನಾನು ಬಹಳ ಅಭಿಮಾನದಿಂದ ಹೇಳ್ತಾ ಇನ್ನ ಮುಂದಿನ ಕಾರ್ಯಕ್ರಮವನ್ನ ಬುದ್ಧಿ ಅಪ್ಪಾಜಿಗಳು ಆಶೀರ್ವಚನೆ ಮಾಡಬೇಕು, ನಮಗೆ ಆಶೀರ್ವದಿಸ್ಬೇಕು. ಅಪ್ಪಾಜಿಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಐತಿ. ಬಹಳ ಸರಳವಾದ ಸಹಜವಾದ ಜೀವನವನ್ನ ನಡೆಸಿ ನಮ್ಮೆಲ್ಲರ ಮುಂದೆ ಅಖಂಡವಾಗಿ ತಾನು ಒಬ್ಬ ಮಹಾತ್ಮರಾಗಿ ಕೂತಿರ್ತಕ್ಕಂಥ ಕಣ್ಣು ಮುಂದೆ ನೋಡುವಂತ ಗುರು ಯಾರಿದ್ರೆ ನಮ್ಮ ಬುದ್ಧಿ ಅಪ್ಪಾಜಿಗಳು ಅಂತ ನಮಗೆ ಬಹಳ ಪ್ರೀತಿ ಅನಿಸಿದೆ. ಎಂತ ಹೋಮ್ ಬಂದಿರ್ತಾವ್ರಿ, ಹೋಮ್ ಬಂದ್ರು ಕೂಡ ಗುರುವಿನ ಕಾರ್ಯಕ್ರಮ ಸಂಬಂಧ ಬಿಟ್ಟು ಈ ಗುರುವಿನ ಕಾರ್ಯಕ್ರಮ ವಿಶೇಷ ಮಾಡ್ಬೇಕಂತಂದು ಏನ್ ಬುದ್ಧಿ ಅಪ್ಪಾಜಿಗಳು ನಮಗೆ ಆಶೀರ್ವಾದ ಮಾಡಾಕ್ತಾರಲ್ಲ ಅದು ಒಂದು ಶಕ್ತಿ ಈ ಕಾರ್ಯಕ್ರಮಕ್ಕೆ ಕೂಡಿತನಾಕ ನನಗೆ ಬಹಳ ಸಂತೋಷ ಅನಿಸ್ತದ. ಅಪ್ಪಾಜಿಗಳ ಒಂದು ಆಶೀರ್ವಚನವನ್ನ ನಾವು ಎಲ್ಲರೂ ಕೇಳೋಣ ಅಂತನ್ನುವಂತ ಮಾತನ್ನು ಹೇಳಿ ಅವರಿಗೆ ಈ ಮೈಕನ್ನು ಕೊಡ್ತೀವಿ. ಕೆಲಸ ಭಾಳ ಐತಿ, ಭಾಳ ಆಗೈತಿ.
ಖಂಡಮಂಡಲಾಕಾರಂ ವ್ಯಾಪ್ತ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರುಗಳಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ದಿವ್ಯವಾದ ಶಂಕರಾನಂದ ಮಹಾಸ್ವಾಮಿಗಳು ಅವರ ಶಿಷ್ಯರಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಮಹಾಪವಿತ್ರವಾದಂಥ ಗುರುವಂದನೆ ಕಾರ್ಯಕ್ರಮ ಇಲ್ಲಿವರೆಗೆ ಬಹಳ ಸುಂದರವಾಗಿ ನಡೆದು ಬಂದಂಥ ಮಹತ್ತರ ಆ ಮಹಾತ್ಮನಿಗೆ ನಮನಗಳನ್ನು ಸಲ್ಲಿಸುತ್ತಾ ಅದಕ್ಕೆ ಆಶ್ರಯ ಕೊಟ್ಟು ಬಹಳ ಆನಂದಮಯವಾಗಿ ಭಕ್ತಿಯಿಂದ ಪ್ರೀತಿಯಿಂದ ಸೇವೆಯನ್ನು ಮಾಡ್ತಾ ಬಂದಂಥ ಎಲ್ಲ ಹೂಗಾರ ಬಂಧುಗಳಿಗೂ ಅವರೆಲ್ಲ ಈ ಸ್ಥಾನಮಾನವನ್ನು ಕೊಟ್ಟಾರತ್ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಎಲ್ಲಾದರೂ ನಮಗೆ ಬರಾಕಿದೆ ಎಲ್ಲಿ ಅವಕಾಶ ಅಂಥ ಪುಣ್ಯಾತ್ಮರು ಅಂದ್ರೆ ಮಹಾತ್ಮ ನಡೆದದ್ದು ಪುಣ್ಯ ಕ್ಷೇತ್ರ ಕಥೆ ಅನ್ನೋದು ಬಹಳ ಮಹತ್ವದ ಮಾತೈತಿ. ಯಾಕೈತಿ ಅಂದ್ರೆ ಮಹಾನ್ ತಪಸ್ಸು ಬಲ ಇರ್ತೈತಿ. ಎಲ್ಲಿ ನಿಂದಿರ್ತಾರೋ ಅಲ್ಲಿ ಕಾಶಿ ಕ್ಷೇತ್ರನ ಆಗಿಬಿಡ್ತೈತಿ. ಎಲ್ಲಿ ನಿಂದಿರ್ತಾರೋ ಅಲ್ಲಿ ರಾಮೇಶ್ವರ ಕ್ಷೇತ್ರನ ಆಗ್ತೈತಿ. ಎಲ್ಲಿ ನಿಂದಿರ್ತಾರೋ ಅಲ್ಲಿ ಕೈಲಾಸನ ಬಂದು ಇಳಿತೈತಿ ಅನ್ನುವಂಥ ನೀವು ಇಲ್ಲಿವರೆಗೆ ಇಷ್ಟು ದಿವ್ಯವಾದಂಥ ಪುಣ್ಯಮಯವಾದಂಥ ಮಲ್ಲಿಕಾರ್ಜುನ ಆಶ್ರಯದಿಂದ ನೀವೆಲ್ಲರೂ ಇಲ್ಲಿ ಬಂದಂಥವರು ಮಹಾಪುಣ್ಯವಂತರು. ಎಲ್ಲ ಶರಣೀಯರಿಗೂ ಭಕ್ತಿಪೂರ್ವಕವಾಗಿ ನಡೆದು ಬಂದಂಥ ಎಲ್ಲ ಭಕ್ತರಿಗೂ ಬಾಣ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೆ ಬಹಳ ಸುಂದರವಾಗಿ ಎಲ್ಲ ಶರಣರು ಬಹಳ ಮಹತ್ತರವಾದಂಥ ಮಾತುಗಳನ್ನು ಹೇಳಿದರು. ಗುರುವಿನ ಬಲ ಎಂಥದೈತಿ, ಗುರುವನ್ನ ಅನ್ನುವಂಥ ಶಬ್ದ ಎಂಥ ಅಧಿಕವಾದದ್ದೈತಿ. ಗುರು ಅನ್ನುವ ಮಾತನ್ನು ಬಿಟ್ಟರೆ ಇನ್ನು ಯಾವ ಶಕ್ತಿ ಸಾಧನೆಗಳು ಜಗತ್ತಿನೊಳಗಿಲ್ಲ. ನೀವು ಅಂಥದಕ್ಕೆಲ್ಲರೂ ಪ್ರೇಮಿಗಳಾಗಿ ಬಂದ ಅವರು ಎಂತೆಂಥ ಕಾರ್ಯಕ್ರಮಕ್ಕೆ ಎಂತೆಂಥ ಶರಣರು ಬರಾಕತ್ಯಾರು, ಏನೇನು ಮಾತುಗಳನ್ನು ಹೇಳಕತ್ಯಾರು, ಎಲ್ಲ ವಿಷಯಗಳನ್ನು ಅಮೃತ ಸ್ವರೂಪವಾಗಿ ಇಲ್ಲಿವರೆಗೆ ಕೇಳಿದ್ರಿ. ಆದರೆ ಇನ್ನು ಹೇಳಲಿಕ್ಕೆ ಭಾಳ ಟೈಮ್ನು ಇಲ್ಲ. ಆದರೂ 4 ಮಾತು ಹೇಳಬೇಕಾಗಿದೆ, ಬಿಡಾಕೆ ಬರಂಗಿಲ್ಲ. ನೀವು ಮಂದಿಟ್ಟು ಏನು ಅನ್ಕೋತೀರಿ ಅನ್ಕೋರಿ, ಇವ್ರಿಗೇನಪ್ಪ ಟೈಮ್ದು ವಿಚಾರನೂ ಇಲ್ಲ. ಯಾಕೆ ಇಲ್ಲ ಅನ್ನೋದನ್ನ ನಿಮಗೆ ಮಾತು ಹೇಳ್ತಾನೆ. ಗುರುವಿನ ಆಶ್ರಯದಲ್ಲಿ ಮಹಾತ್ಮನ ಒಂದು ದಿವ್ಯವಾದ ಪವಿತ್ರ ದೇಹದ ವರ್ಣನೆಯನ್ನ, ಆತನ ಇರುವಂತ ದೇಹದೊಳಗಿರುವ ಮನಸ್ಸನ್ನ, ಆ ದೇಹ ಎಷ್ಟು ಪವಿತ್ರ ಆಗಿರಬೇಕು, ಆ ದೇಹನ ಎಲ್ಲಪ್ಪ ಅಂದ್ರು ಬರೀ ಭಾವಚಿತ್ರ ಇರ್ತಾವ. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಭಾವಚಿತ್ರದ ಮುಂದೆ ಇಂಥ ದಿವ್ಯವಾದ ಎಂಥ ಮಾತುಗಳನ್ನು ಕೇಳಿರಿ, ಎಂಥ ಪವಿತ್ರ ವಿಚಾರಗಳನ್ನು ಕೇಳಿರಿ. ಎಲ್ಲ ಶರಣರು ಇನ್ನು ಪ್ರತ್ಯೇಕ ಎಲ್ಲ ಶರಣರಿಗೆ ಹೇಳಕ ಟೈಮ್ನ ಇಲ್ಲ. ನಿಮಗೆ ಟೋಟಲ್ ಇಲ್ಲಿವರೆಗೆ ಮಾಡಿದಂಥ ಶರಣರ ಎಂಥ ಮಹತ್ವ ಮಾತುಗಳನ್ನು ಹೇಳಿದರು ಎಲ್ಲರೂ ಕೇಳಿರಿ. ಅವರು ನಿಮಗೆ ಅಮೃತವನ್ನು ಕುಡಿಸ್ಯಾರು. ಪೂರ ಕಂಠ ಮಠ ಆಗುವವರಿಗೆ ನಿಮಗೆ ಪ್ರಸಾದ ಮಾಡಿಸ್ಯಾರು.
ಇನ್ನು ಮ್ಯಾಲ ಹೇಳಿದ್ರೆ ಏನಾಕತ್ತೋ ಯಾವ ಬರ. ಯಾಕಂದ್ರೆ ಗಂಟಲು ಮಠ ಬಂದನಂತಾರೆ. ಗಂಟಲು ಮ್ಯಾಲ ಬರಾಕ ಸಾಧ್ಯ ಇಲ್ಲ. ಗಂಟಲ ಮ್ಯಾಲ ಹೊರಗೆ ಬಂದ್ರೆ ಹೊರಗೆ ಬರ್ಬೇಕದು. ಅದಕ್ಕೆ ಇನ್ನು ನಂದು ಏನಾರೇ ಹಂಗೆ ಆಗ್ಬೋದನ, ಅದಕ್ಕೆ ನಾ ವಿಚಾರ ಮಾಡಾಕತ್ತೇನೆ ಹೇಳ್ಬೇಕಾರೆ. ಅಂದ್ರೆ ಪುಣ್ಯಾತ್ಮರನ್ನುವಂಥವು ತಪಸ್ವಿಗಳು ಹೆಂಗೆ ಇರ್ತಾರಪ್ಪ. ಅವರು ಮಾಡಿದಂಥ ಯೋಗಗಳು, ಮಂತ್ರ ಯೋಗಗಳು, ಅವರು ಹೇಳುವಂಥ ದಿವ್ಯವಾದ ಮಂತ್ರ ಎಷ್ಟು ಮಹತ್ವದ ಶಕ್ತಿ ಐತೆ ಅಂದ್ರೆ ಬಹಳ ಮಹತ್ವದ ಶಕ್ತಿ. ಅದರ ತುಂಬ ಬರೀ ಅಮೃತ ಪ್ರೇರಣೆ ಐತಿ. ಅದರೊಳಗ ಗುರು ಹೇಳಲ್ಪಟ್ಟ ದಿವ್ಯ ಮಂತ್ರದೊಳಗ ಪರಿಪೂರ್ಣ ಅಮೃತ ಐತಿ. ಇನ್ನು ನಿಮ್ಮ ಕೆಲವೊಂದು ಮಂತ್ರ ಅದಾವ ನೋಡ್ರಿ, ಅವು ಯಾವಾಗ ಉಪಯೋಗ ಮಾಡ್ತೀರಿ ಅಂದ್ರೆ ನಿಮಗೆ ಯಾವಾಗ ಸೇರಲಾರದ ಸಿಟ್ಟು ಬರ್ತೈತಲ್ಲ, ಸಿಟ್ಟು ಬರ್ತೈತಿ ನೋಡ್ರಿ. ಸಿಟ್ಟು ಬಂದಾಗ ನೀವು ಕೆಲವು ಮಂತ್ರ ಹಾಕ್ತೀರಿ. ಯಾವ್ಯಾವ ಓದ್ತೀರಿ ಅವನಿದ್ರೊಳಗೆ ಹೇಳಾಕು ನನಗೆ ಸಾಧ್ಯ ಆಗಂಗಿಲ್ಲ. ಚಲೋ ಒಳ್ಳೆಯವಾದ ಬೇಗರ ಒಂದ ಬೇದ್ರ ಅವರ ತಾಯ ತಂದೆಗಳು ಅವ್ರ ವಂಶಿಗೆ ಹೋಗಿ ಮುಟ್ಟಬೇಕು ಅಂತ ಮಂತ್ರಗಳದಾವು. ಎಲ್ಲರೂ ಹೃದಯದೊಳಗದಾವು. ಸುಮ್ಮನೆ ಅವನು ಮರ್ತು ಕೂತ ಮಹಾತ್ಮನ ಪುಣ್ಯಾತ್ಮನ ಬಹಳ ಸುಂದರವಾದಂಥ ಹೇಳಿದಂಥ ಶರಣರ ಮಹತ್ವ ಮಾತುಗಳನ್ನು ಕೇಳ್ತಾ ಆನಂದ ಬರೀತಾರೆ. ಆನಂದ ಯಾಕಾತು? ಗುರುವಿನಲ್ಲೇ ಇರುವಂಥ ದಿವ್ಯ ಮಂತ್ರದ ಅನುಸಂಧಾನಗಳನ್ನು ನಿಮಗೆ ತಿಳಿಸಿದ ಹೇಳಿ ಅದು ಮಂತ್ರಮಯವಾಗಿ ಎಲ್ಲರ ಹೃದಯ ಒಳಗೆ ಸೇರ್ಕೊಂಡೈತಿ. ಎಲ್ಲರ ಹೃದಯ ಒಳಗ ಅಮೃತ ಆಗೈತೆ. ಅದು ಅನ್ನೋದರಿಂದ ನಿಮಗೆ ಆನಂದ ಆಗೈತಿ. ಅದ್ರೊಳಗೆ ಚಲೋ ಬೇಗಳಾಗ್ತಿದ್ರೆ ಎಂಥದ್ದಾಗಿರ್ಬೇಕು ನೋಡಿ. ವಿಷಮಯವಾಗ್ತೈತಿ, ವಿಷ ಆಗ್ತೈತಿ. ಬೇಗಳದಲ್ಲಿ ವಿಷ ಐತಿ, ಮಂತ್ರದಲ್ಲಿ ಅಮೃತ ಐತಿ. ಅದಕ್ಕೆ ಮಹಾತ್ಮ ಆ ಅಮೃತವನ್ನು ಇಟ್ಟುಕೊಂಡು ಕೂತಾನ ಹೇಳಿ ಅದನ್ನು ನಿಮಗೆ ಸಾಧನೆಯನ್ನು ಕೊಡ್ತಾನೆ. ಅದಕ್ಕೆ ನಿಜಗುಣ ಶಿವಯೋಗಿಗಳ ಒಂದು ಮಾತು ಹೇಳಿದರು, ಒಂದ ಪದ್ಯದೊಳಗೆ ಇಡೀ ಆ ಗ್ರಂಥದೊಳಗೆ ಇರುವಂಥ ಸಾಧನೆಗಳೆಲ್ಲ ಕೂಡಿ ಬರಬೇಕು ಅಂತ ಮಂತ್ರವನ್ನೇ. ಶ್ರೀ ಗುರು ವಚನೋಪ ದೇಶವನ್ನಾಲಿಸಿ ದಾಗ ಲವುದು ನರರಿಗೆ ಮುಕ್ತಿ ಅಂತ ಮಾತು. ಗುರುಗಳ ಬರೀ ವಚನ ಕೇಳಿದರೆ, ಗುರುಗಳ ಮಾತುಗಳನ್ನು ಕೇಳಿದರೆ, ಇಲ್ಲಿವರೆಗೆ ಗುರುಗಳ ವರ್ಣನೆಯನ್ನು ನೀವು ಕೇಳಿದರೆ ಮುಕ್ತರಾಗಿಬಿಟ್ಟು ಮುಕ್ತರಾಗಲಿ. ನಿಮ್ಮ ಮನೆಯೊಳಗಿನ ಕೆಲಸ ಗೊತ್ತಿಲ್ಲ, ನಿಮ್ಮ ಮನೆಯೊಳಗೆ ಏನೇನು ಮಾಡಿದ್ವು, ಏನು ಮಾಡಬೇಕಾಗೈತಿ, ಏನು ಬಿಟ್ಟು ಬಂದದು, ಒಳ್ಳೆ ಹೋಗ್ಬೇಕನ್ನೋ ವಿಚಾರ ಸಹಿತ ನೀವೆಲ್ಲ ಮಾಡ್ತಾರೆ ತಿಳ್ಕೊತರಿ. ಅವು ನೆನಪಿದ್ದು ಅಂದ್ರೆ ಅವಸರಿದ್ರೆ ಒಬ್ಬೊಬ್ರು ಎದ್ದು ಹೋಗ್ತಿದ್ರಿ. ಹಂಗೆ ಆದ ತಕ್ಷಣ ಹೇಳಕ್ಕಿಂತ ಮುಂದೆ ಆಗಾಕತ್ತೀನಿ. ಅದಕ್ಕೆ ಗುರುವಿನ ಹತ್ತಾರ ಹಂಗಿರಂಗಿಲ್ಲ. ಭಾಳ ಮಹತ್ವ ಐತಿ, ಭಾಳ ಶಕ್ತಿ ಐತಿ ಆ ಮಂತ್ರದಾಗ. ಇಷ್ಟ ಶಕ್ತಿ ಅಂತ ಹೇಳಾಕ ಸಾಧ್ಯ. ಅದಕ್ಕೆ ಭಕ್ತನ ದೊಡೆ ಭಯ ಭಕ್ತಿ ತುಂಬಿರಬೇಕು ನೋಡಿ. ಭಕ್ತನಾದರೆ ಭಯ ಭಕ್ತಿ ತುಂಬಿರಬೇಕು. ಭಕ್ತನಾದರೆ ಸದಾಚಾರ ಸಂಪನ್ನನಾಗಿರಬೇಕು. ಭಕ್ತನಾದೊಡೆ ಗುರುಲಿಂಗ
ಜಂಗಮರ ಪ್ರೀತಿಸಬೇಕು ಭಕ್ತನಾದೊಡೆ ಬಾಳೆಯ ಹಣ್ಣಿನಂತಿರಬೇಕು ಭಕ್ತನಾದೊಡೆ ಮಂತ್ರ ದೀಕ್ಷಿತನಾಗಿರಬೇಕು ಭಕ್ತನಾದೊಡೆ ಲಿಂಗ ದೀಕ್ಷಿತನಾಗಿರಬೇಕು ಭಕ್ತನಾದೊಡೆ ಗರ್ವದ ಉಳ್ಳಿನಂತಿರಬೇಕು ಭಕ್ತನಾದೊಡೆ ಸದಾಚಾರ ಸಂಪನ್ನನಾಗಿರಬೇಕು ಭಕ್ತನಾದೊಡೆ ಗುರುಲಿಂಗ ಜಂಗಮರ ಪ್ರೀತಿಸಬೇಕು ಇದೇನೇನು ಬಹಳ ಹೆಚ್ಚು ಸುಂದರವಾದ ಮಾತು ಭಕ್ತಿ ನೀವು ಹಾಕಿರೋದು ಹೆಂಗೆ ಇರಬೇಕು ಎಲ್ಲ